ಹಳೆ ಒಡಂಬಡಿಕೆ ಯೋಬಾಗೆ ಅಷ್ಟು ತೊಂದರೆ ಆಯಿತು ನೋಡ್ರಿ, ಎಷ್ಟು ತೊಂದರೆ ಆಯಿತು. ಆದರೆ ಇದೆಲ್ಲ ಸೈತಾನ ಮಾಡಿದ್ದು ಅಂತ ದೇವರು ಅವ್ನು ತಿಳಿಸ್ಲಿಲ್ಲ. ಆದರೆ ಇವತ್ತು ಯೇಸು ಸ್ವಾಮಿ ಶಿಲುಬೆ ಮೇಲೆ ಸೈತಾನ್ ತಲೆ ಜಜ್ಜಿದ್ರಿಂದ ನನ್ನ ವಿಷಯದಲ್ಲಿ ಸೈತಾನ ಏನೇ ಯೋಚನೆ ಮಾಡಿಕೊಂಡಿದ್ರು ನಮಗೆ ತಿಳಿಸಬೇಕಾದ ರೀತಿಯಲ್ಲಿ ದೇವರು ನಮಗೆ ತಿಳಿಸಿ ನಮ್ಮನ್ನು ಅವನಿಂದ ಪಾರು ಮಾಡ್ತಾರೆ. ಹಲ್ಲೆಲೂಯ. ಪ್ರಿಯರೇ, ಇದು ನಿಜ, ಇದು ನಿಜ, ಇದು ನಿಜ. ಅವನ ಬಗ್ಗೆ ನಿಮಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಕೆಲವರು ಹೇಳ್ತಾರೆ ಐ ಡೋಂಟ್ ಕೇರ್ ಸೈತಾನನ್ನ, ಐ ಡೋಂಟ್ ಕೇರ್ ಸೈಟನ್. ಅವ್ರು ಕೇರ್ ಮಾಡಲ್ಲ ಅಂತೆ. ಇವರು ಸೈತಾನನ್ನು ಕೇರ್ ಮಾಡಲ್ಲ, ಸೈತಾನ ಅವ್ರನ್ನ ಕೇರ್ ಮಾಡ್ತಾನೆ ಸರಿಯಾಗಿ. ಚರ್ಮ ಸುಲಿದೇ ಸುಲಿತಾನೆ. ಯಾಕಂದ್ರೆ ಗೋಧಿ ತೆನೆ ಜಜ್ಜಿದ್ರೆ ಏನಾಗುತ್ತೆ, ಮೇಲಿಂದ ಹೊಟ್ಟೆಲ್ಲ ಬೀಳುತ್ತೆ, ಹಾಗೆ ಬಿಡಿಸ್ತಾನೆ. ಆದ್ದರಿಂದ ಜಯದ ಜೀವಿತ ಬೇಕು, ಸಂತೋಷದ ಜೀವನ ಬೇಕು, ನಾನು ಬೆಳಿಬೇಕು, ಫಲ ಕೊಡಬೇಕು, ಆಶೀರ್ವಾದ ಹೊಂದಬೇಕು, ದೇವರ ಸೇವೆ ಮಾಡಬೇಕಂತ ಹೇಳಿದ್ರೆ ಈ ಸತ್ಯಗಳನ್ನು ತಿಳ್ಕೊಳ್ಳೋದು ಬಹಳ ಬಹಳ ಪ್ರಾಮುಖ್ಯ. ಹಲ್ಲೆಲೂಯ. ಆದ್ದರಿಂದ ಪ್ರಿಯ ಸಹೋದರ ಸಹೋದರಿ, ಯೇಸು ಸ್ವಾಮಿ ಈಗ ಸೈತಾನನ್ನು ಪೂರ್ತಿ ಎಕ್ಸ್ಪೋಸ್ ಮಾಡ್ತಾ ಇದ್ದಾರೆ. ಅವನು ಯಾರು, ಅವನ ಕತೆ ಏನು, ಅವನ ಆದಿ ಏನು, ಅವನ ಅಂತ್ಯ ಏನು, ಯಾಕೆ ನಾವು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ, ನೀವು ಸೈತಾನ್ ಬಗ್ಗೆ ಕೇರ್ ಮಾಡದೇ ಇದ್ದರೂ ಅವನು ಬರ್ತಾನೆ. ದೇವ್ರ ವಾಕ್ಯ ಹೇಳುತ್ತೆ, ಕಳ್ಳನು ಕದ್ದುಕೊಳ್ಳೆ ಬರ್ತಾನೆ. ಕದ್ಕೊಂಡು ಹೋದರೂ ನಮಗೇನು ಗೊತ್ತೇ ಇಲ್ಲ. ಯಾಕಂದ್ರೆ ನಾವೇನು ತಗೊಂಡಿದ್ದೀವಿ, ಡ್ರಗ್ಸ್. ಓಕೆ, ಡ್ರಗ್ಸ್ ತಗೊಂಡವ್ರಿಗೆ ಏನೂ ಗೊತ್ತಾಗಲ್ಲ, ಎಲ್ಲ ನೋಡ್ತಾನೆ ಇರ್ತಾರೆ. ಅವ್ರಿಗೆ ಏನಿಲ್ಲ, ಡ್ರಗ್ಸ್ ಒಂದು ಸಿಕ್ಬಿಟ್ರೆ ಸಾಕು. ಕೆಲವ್ರಿಗೆ ಏನು ಬೇಕಂದರೆ ಊಟ ಒಂದು ಸಿಕ್ಕರೆ ಸಾಕು. ಪ್ರಿಯರೇ, ಹಾಗಲ್ಲ. ಸೈತಾನ್ ಬಗ್ಗೆ ತಿಳ್ಕೊಳ್ಳೋಣ. ದೇವ್ರ ವಾಕ್ಯ ಹೇಳ್ತಿದೆ, ಸೈತಾನ ತಂತ್ರೋಪಾಯಗಳನ್ನು ನೀವು ಅರಿಯದವರು ಅಲ್ಲವಲ್ಲ, ಸೈತಾನ ತಂತ್ರೋಪಾಯಗಳನ್ನು ನೀವು ಅರಿಯದವರು ಅಲ್ಲವಲ್ಲ ಅಂತ ದೇವ್ರ ವಾಕ್ಯ ಹೇಳುತ್ತೆ. ಓಕೆ, ಮೊದಲನೇದಾಗಿ ಯೇಸು ಸ್ವಾಮಿ ಹೇಳ್ತಾರೆ ಅವನು ಯಾರು ಅಂತ. ಓಕೆ, ಮತ್ತಾಯನ ಬರೆಸುವಾರ್ತೆ. ದೊಡ್ಡ ದೊಡ್ಡ ಭಾಷಣಕಾರ ಲೋಕದಲ್ಲಿ ಹುಟ್ಟಿ ಬೆಳೆದು ಹೋದರು, ಆದರೆ ಇವನ ಬಗ್ಗೆ, ಲೋಕ ಹಾಳು ಮಾಡಿದಂಥವನ ಬಗ್ಗೆ ಏನೂ ಭಾಷಣ ಕೊಡಲಿಲ್ಲ. ಆದರೆ ನಮ್ಮ ಯೇಸು ಸ್ಪಷ್ಟವಾದ ಭಾಷಣ ಕೊಟ್ಟಿದ್ದಾರೆ. ಮತ್ತಾಯ 4:3 ದೇವ್ರ ವಾಕ್ಯ ಹೇಳ್ತದೆ, ಆಗ ಆ ಶೋಧಕನು ಅವನ ಹೆಸರೇನು, ಶೋಧಕ ಅಂತ ಹೇಳಿದರೆ ಟೆಂಪ್ಟರ್. ನಮ್ಮನ್ನು ಶೋಧನೆಗೆ ಎಳಿತಾನೆ, ನಮ್ಮನ್ನು ಏನು ಮಾಡ್ತಾನೆ, ಶೋಧನೆಗೆ ಎಳಿತಾನೆ. ಓಕೆ, ಇಲ್ಲಿ ಯಾರಿಗಾದರೂ ಶೋಧನೆ ಬಂದಿದೆಯಾ? ಒಬ್ಬರು ಕೈ ಎತ್ತಿದ್ರು. ಓಕೆ, ಇನ್ನೊಬ್ಬರು ಕೈ ಎತ್ತಿದ್ರು. ಬಹುಶಃ ಒಂದೊಂದು ಸತಿ ನಾನು ಇಂಗ್ಲೀಷ್ ಯೂಸ್ ಮಾಡಬೇಕಾಗಿತ್ತು. ಡಿಡ್ ಎನಿಬಡಿ ಗೆಟ್ ಟೆಂಪ್ಟೆಡ್ ಹಿಯರ್? ನೋಬಡಿ. ಏನು ಶೋಧನೆ ಬಂತು ಅಂತ ನಾನು ಕೇಳಕ್ಕೆ ಹೋಗಲ್ಲ. ಓಕೆ, ಕೈ ಎತ್ತಕ್ಕೂ ಅದೊಂದು ಶೋಧನೆ ಆಗಿಬಿಟ್ಟಿದೆ. ಓಕೆ ಪ್ರಿಯರೇ, ಶೋಧನೆ ನಮಗೆ ಬರುತ್ತೆ. ಕೆಲವರು, ನಾನು ಚಿಕ್ಕವನಿರುವಾಗ ನನಗೆ ಪ್ರಶ್ನೆ ಇತ್ತು, ಈ ಶೋಧನೆ ಸೈತಾನಿಂದ ಬಂತ ಅಥವಾ ನಮ್ಮಿಂದ ಬಂತ? ನಮ್ಮ ಅಶ್ವತೆಯ ಹೇಳಿದ ಕರೆಕ್ಟ್, ನಮ್ಮಿಂದನೂ ಬರುತ್ತೆ. ಓಕೆ, ಅಶ್ವತೆಯ ಅವರಿಗೆ ಪ್ರಶ್ನೆ ಕೇಳೋಣ. ನಮ್ಮಿಂದನೂ ಬರುತ್ತೆ ಶೋಧನೆ, ಸೈತಾನಿಂದನೂ ಬರುತ್ತೆ. ಇನ್ನೊಂದು ಸರಿ ಹೇಳ್ರಿ, ನಮ್ಮಿಂದನೂ ಬರುತ್ತೆ. ಇದು ಸೈತಾನಿಂದ ಬಂದದ್ದು, ಇದು ನಮ್ಮಿಂದ ಬಂದದ್ದು ಅಂತ ಹೆಂಗೆ ಗೊತ್ತಾಗುತ್ತೆ ರಮೇಶ್ ಅವರೇ? ಗೊತ್ತಿಲ್ಲ. ಅವರಿಂದ ಬೇರೆ ಬರ್ತಾವ ರೀ? ಅವರೇ ತಂದಿರು ಹಾಕಿದ್ದು. ಇವೆಲ್ಲ ದೇವರಿಂದ ಹುಟ್ಟದೆ ಲೋಕದಿಂದ ಹುಟ್ಟಿದವುಗಳಾಗಿವೆ ಅಂತ ಸ್ವಾಮಿ ಮುಂದಿನ ವಚನನೇ ಹೇಳುತ್ತೆ. ನಾನು ಇನ್ನೊಂದು ಸಾರಿ ಪ್ರಶ್ನೆ ಹೇಳ್ತೇನೆ, ಹೌ ಡು ಯು ಡಿಫ್ರೆನ್ಶಿಯೇಟ್? ಇಂಗ್ಲೀಷ್ ಬಂತು ನೋಡ್ರಿ, ಈಗ ಅರ್ಥ ಆಗ್ತದೆ ಎಲ್ಲರಿಗೆ. How do you differentiate the temptations that are from within or from Satan? ಹೇಳು. ಎಲ್ಲ ಗೊತ್ತಿರುತ್ತೆ.
ಓಕೆ, ಭುವನ ಸ್ವಲ್ಪ ಹತ್ತಿರ ಇದ್ದಾಳು, ಉತ್ತರಕ್ಕೆ ಒಂದು ಚಪ್ಪಾಳೆ ತಟ್ಬಿಡೋಣ ಅವಳಿಗೆ. ಏನಾದರೂ ಒಂದು ಉತ್ತರ ಕೊಟ್ಟೇ ಬಿಡೋಣ ಅಂತ ಅವಳು ಜೋರಾಗಿ ಕೊಟ್ಟಿದ್ದಾಳೆ, ಅದು ಸರಿಯಾಗೇ ಕೊಟ್ಟಿದ್ದಾಳೆ. ಪ್ರಿಯ ಸಹೋದರ ಸಹೋದರಿ, ಶೋಧನೆ ಯಾಕೆ ನಾನು ಈ ರೀತಿಯಾಗಿ ನಿಮಗೆ ಒತ್ತಿ ಹೇಳ್ತಾ ಇದ್ದೇನೆ ಅಂದರೆ, ದಿಸ್ ವಿಲ್ ರಿಯಲಿ ಹೆಲ್ಪ್ ಯು ವೆರಿ ಮಚ್ ಇನ್ ಯುವರ್ ಲೈಫ್. ಓಕೆ, ಸೊ ಶೋಧನೆಗಳು ಎರಡು ರೀತಿಯಿಂದ ನಮ್ಮ ದೇಹದಿಂದನೂ ಬರ್ತವೆ ಮತ್ತು ಸೈತಾನಿಂದನೂ ಬರ್ತವೆ. ವ್ಯತ್ಯಾಸ ಏನು ಅಂತ ಹೇಳಿದ್ರೆ, ಈಗ ಒಂದು ಶೋಧನೆ, ಒಂದು ಭಯ ಬಂತು, ಅದೊಂದು ಶೋಧನೆ. ಒಂದು ಚಿಂತೆ ಬಂತು, ಅದೊಂದು ಶೋಧನೆ. ಒಂದು ಯಾವುದೋ ಒಂದು ಕೆಟ್ಟ ಯೋಚನೆ ಬಂತು, ಅದೊಂದು ಶೋಧನೆ. ಅಥವಾ ಕಳ್ತನ ಮಾಡಬೇಕು ಅನ್ನೋ ಶೋಧನೆ, ಸುಳ್ಳು ಹೇಳುವಂಥ ಶೋಧನೆ. ಈ ಶೋಧನೆಗಳು ಬರ್ತವಲ್ಲ, ಒಂದು ವೇಳೆ ಸ್ವಾಭಾವಿಕವಾಗಿ ಬಂದಿದ್ದರೆ, ಅಂದರೆ ನಮ್ಮೊಳಗಿಂದ ಬಂದಿದ್ದರೆ, ಏನ್ರಿ ಅಶ್ವಥಯ್ಯ, ನಮ್ಮೊಳಗಿಂದ ಬಂದಿದ್ದರೆ, ಸ್ವಾಭಾವಿಕವಾಗಿ ಬಂದಿದ್ದರೆ ಸ್ವಾಭಾವಿಕವಾಗಿ ಹೋಗ್ಬಿಡ್ತ. ಸ್ವಾಭಾವಿಕವಾಗಿ ಬಂದದ್ದು ಸ್ವಾಭಾವಿಕವಾಗಿ ಹೋಗುತ್ತೆ. ನ್ಯಾಚುರಲಿ ವಾಟ್ ಎವರ್ ದಟ್ ಕಮ್ಸ್ ನ್ಯಾಚುರಲಿ ವಿಲ್ ಗೋ ಅವೇ ನ್ಯಾಚುರಲಿ. ಹಲೋ, ಓಕೆ. ಒಂದು ವೇಳೆ ದೆವ್ವಗಳಿಂದ ಬಂದಿದ್ದರೆ ಅದು ಹೇಗೆ ಗೊತ್ತಾಗುತ್ತೆ? ದೆವ್ವಗಳಿಂದ ಬಂದದ್ದು ನೀನು ಎಷ್ಟು ತಳ್ತಾ ಇದ್ರೂ ತಿರುಗಿ ಮೇಲೆ ಬರ್ತಾ ಇರುತ್ತೆ. ಗೊತ್ತಾಯ್ತಾ ಇವಾಗ? ಹಲೋ, ಒಂದು ಚಿಂತೆ ಮಾಡಬಾರ್ದಂದ್ರು ಮತ್ತು ಬರುತ್ತೆ. ಕೆಟ್ಟದ್ದು ಯೋಚನೆ ಮಾಡಬಾರ್ದಂದ್ರು ತಿರುಗಿ ಬರುತ್ತೆ. ಓಕೆ, ಭಯ ತಿರುಗಿ ಬರುತ್ತೆ. ಹೀಗೆ ಆ ಯೋಚನೆಗಳ ಮೇಲಿಂದ ಬರ್ತಾ ಇದ್ದರೆ, ಪೌಲ ಬರೀತಾನೆ ರೋಮ 7ರಲ್ಲಿ, ಅದು ನಮ್ಮಿಂದಲ್ಲ ಬೇರೆ ಪಾರ್ಟಿಯಿಂದ ಬರ್ತಾ ಇದೆ. ಹಲ್ಲೆಲೂಯಾ, ಬೇರೆಯವರಿಂದ ಬರ್ತಾ ಇದೆ. ಅದು ಯಾವುದಂತ ಹೇಳಿದ್ರೆ ಸೈತಾನ. ಆವಾಗ ನಾವು ಏನು ಮಾಡಬೇಕಂದ್ರೆ ಆ ವೈರ್ಯನ ನಾವು ಬಂಧಿಸಲೇಬೇಕು. ಹಲ್ಲೆಲೂಯಾ. ಇಲ್ಲಿ ಯೇಸು ಸ್ವಾಮಿಗೆ ಬಂದು ಟೆಂಪ್ಟೇಷನ್ ಮಾಡ್ತಾ ಇದ್ದ ನಾವು. ಓಕೆ, ಮತ್ತಾಯ 4:3 ಯೇಸು ಸ್ವಾಮಿನೇ ಬಿಟ್ಟಿಲ್ಲ ರೀ, ನಿನ್ನ ಬಿಟ್ಬಿಡ್ತಾನ ನೀನು? ಐ ಡೋಂಟ್ ಕೇರ್ ಫಾರ್ ಸೇಟನ್ ಅಂದ್ಬಿಟ್ರೆ ಅವ್ನು ಬಿಟ್ಬಿಡ್ತಾನ ನಿನ್ನ? ಓಕೆ, ಐ ಡೋಂಟ್ ಕೇರ್, ಹಿ ಕ್ಯಾನಾಟ್ ಡೂ ಎನಿಥಿಂಗ್ ಫಾರ್ ಮೀ, ಐ ಆಮ್ ಅ ಬಿಲೀವರ್. ಕೆಲವ್ರು ಹೇಳ್ತಾರೆ, ನಾವು ರಕ್ಷಣೆ ಹೊಂದಿದ್ದೀವಿ, ನಮಗೆ ಸೈತಾನ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಹಂಗಂದ್ರೆ ನಿನ್ನ ಬಡತನ ತಂದವ್ರು ಯಾರು? ನಿನ್ನ ಮಗ ಮನೆ ಬಿಟ್ಟು ಹೋಗೋಂಗೆ ಮಾಡಿದ್ದು ಯಾರು? ನಿನ್ನ ಮಗಳು ಹಾದಿ ತಪ್ಪಿದ್ದು ಮಾಡಿದ್ದು ಯಾರು? ಓಕೆ, ನಿನ್ನ ಹಣ ಹಾಳಾಗಿದ್ದು ಮಾಡಿದ್ದು ಯಾರು? ಅದೆಲ್ಲ ಗೊತ್ತಿಲ್ಲ ಸರ್, ಆದರೆ ಸೈತಾನ ನಮ್ಮನ್ನು ಮುಟ್ಟೋಕ್ಕಾಗಲ್ಲ. ಜನ ಹೇಳ್ತಾ ಇರ್ತಾರೆ ಹಾಗೆ. ಇಲ್ಲ ಪ್ರಿಯರೇ, ಸೈತಾನನೇ ನಿಮಗೆ ಹೇಳಿದ್ದು ಕೊಡ್ತಾ ಇರೋದು ಅಂದರೆ ಸೈತಾನ ಏನೂ ಮಾಡ್ತಾ ಇಲ್ಲ ಅಂತ. ಸೈತಾನ ಖಂಡಿತವಾಗಿ ನಮ್ಮ ಜೀವನದಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಅದರ ವಿಷಯದಲ್ಲಿ ನಾವು ಎಚ್ಚರಿಕೆಯಿಂದ ಇರೋಣ. ಮೊದಲನೇದಾಗಿ, ಹೀ ಈಸ್ ಅ ಟೆಂಪ್ಟರ್. ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಆತನು ನಮ್ಮ ಶೋಧನೆ ಮಾಡ್ತಾನೆ. ಎರಡನೇದಾಗಿ, ಯೋಹಾನ 8:44. ಯೋಹಾನ 8:44. There will be opposition when I preach this word. ಓಕೆ, ಯೋಹಾನ 8:44 ಹೇಳುತ್ತೆ. ಏನಂತ ಹೇಳಿದ್ರೆ, ನೀವು ಆ ತಂದೆಯಿಂದ ಹುಟ್ಟಿದವರಾಗಿದ್ದು ನಿಮ್ಮ ತಂದೆಯ ದುರಿಚ್ಛೆಗಳನ್ನೇ ನಡೆಸಬೇಕೆಂದಿದ್ದೀರಿ. ಅವನು ಆದಿಯಿಂದಲೂ ಕೊಲೆಗಾರರು. ಆದಿಯಿಂದಲೂ ಏನಂತೆ? ಎಲ್ಲರೂ ಹೇಳ್ರಿ, ಆದಿಯಿಂದ ಅವನು ಯಾರು? ಪ್ರಿಯ ಸಹೋದರ ಸಹೋದರಿ, ನನ್ನ ಹೆಂಡತಿ ಕೆಲವು ವಿಷಯಗಳನ್ನ ಹೇಳ್ತಾಳೆ, ನಂಗೆ ಕೇಳೋಕ್ಕೂ ಆಗಲ್ಲ. ಅವಳು ಹೇಳ್ತಾ ಇದ್ಲು ಏನಂದರೆ, ಈ ನಾಜೀಸ್ ಅಂದರೆ ಜರ್ಮನ್ದವರು ಅವರು ರಷ್ಯಾದ ವಿರುದ್ಧ ಯುದ್ಧಕ್ಕೆ ಹೋಗಬೇಕು. ಅದಕ್ಕೆ ಅಲ್ಲಿ ತುಂಬ ಚಳಿ, ಎಲ್ಲಿ ರಷ್ಯಾದಲ್ಲಿ ಆ ಚಳಿ ಸಹಿಸ್ಕೊಳ್ಳೋಕ್ಕಾಗಲ್ಲ. ಅದಕ್ಕೆ ಯಹೂದಿಯರ ಹೆಂಗಸರನ್ನು ಉಪಯೋಗಿಸ್ತಾ ಇದ್ರು ಅವರು. ಹೇಗೆ ಅಂದರೆ, ಆ ಹೆಂಗಸರನ್ನು ಅಲ್ಲಿ ಎಷ್ಟು ಚಳಿ ಇದೆಯಲ್ಲ ಅಂಥ ಟೆಂಪ್ರೇಚರಲ್ಲಿ ಆ ಹೆಂಗಸರನ್ನ ಬತ್ತಲೆ ಮಾಡಿ ಒಳಗೆ ಹಾಕಿಬಿಡೋದು. ಎಷ್ಟು ಕಷ್ಟ. ನನಗೆ ಸ್ವಲ್ಪ ಚಳಿನೂ ಆಗಲ್ಲ. ಆ ಹೆಂಗಸರು, ಅದರಲ್ಲಿ 4 ಜನ ಹೆಂಗಸರು, 5 ಜನ, ಅದರಲ್ಲಿ ಒಬ್ಬಳು ನರ್ಸ್ ಆಗಿದ್ಲು. ಅದು ದೊಡ್ಡ ಕತೆ ಹೇಳಿದ್ಲು ಅವಳು. ಆಮೇಲೆ ಅವರು ಅದರಿಂದ ತಗೊಂಡು ಬಂದುಬಿಟ್ಟು ಎಕ್ದಮ್ ಹಾಟ್ ಕಂಡೀಷನ್ನಲ್ಲಿ ಹಾಕೋದು. ಮತ್ತು ಅವರ ಸಮಯದಲ್ಲಿ ನಾಜೀಸ್ಗಳು ಕೊಲ್ತಾ ಇರಬೇಕಾದ್ರೆ ರಾಶಿ 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 ಹೆಣಗಳು. ಪ್ರಿಯ ಸಹೋದರ ಸಹೋದರಿ, ಯೋಚನೆ ಮಾಡಿ, ಹಂಗೆ ಕೊಲ್ಲಕ್ಕಾಗತ್ತಾ? ನಮಗೆ ಜಿರಳೆ ಕೊಲ್ಲಬೇಕಾದ್ರೆ ಹಿಂದೆ ಮುಂದೆ ಮಾಡ್ತೀವಿ, ಹೌದೇ ಇಲ್ವಾ? ಆದರೆ ಅಷ್ಟು ಜನರನ್ನು ಅವ್ರು ಕೊಂದು, ಅದು ಹೇಗೆ? ಯಹೂದ್ಯರನ್ನು 60 ಲಕ್ಷ ಜನರನ್ನು ಕೊಂದರು. ಯಾರು? ಹಿಟ್ಲರ್. ಅದಷ್ಟೇ ಅಲ್ಲ, ಈಗ ನೋಡ್ರಿ ನೀವು, ಅದು ಯಾವುದದು ಈಗ ಬರ್ತಾ ಇದೆ, ಎಪ್ಸ್ಟೀನ್ ಫೈಲ್ ಅಂತ. ನೀವು ಅದರಲ್ಲಿ ಕೇಳಿ ನೋಡಿ, ಸಣ್ಣ ಸಣ್ಣ ಮಕ್ಕಳನ್ನು ಯಾವ ರೀತಿಯಾಗಿ ಹಾಳು ಮಾಡಿದ್ದಾರೆ.
ಒಂದು ಕತೆ ಹೇಳ್ತೀನಿ, ಯಾರು ಭಯ ಪಡಲ್ಲ ತಾನೆ? ಭಯ ಆಗುತ್ತೆ ಅಂದರೆ ಕಿವಿ ಮುಚ್ಕೊಂಬಿಡಿ. ಒಬ್ಬ ಬ್ಯಾಂಕಿಗೆ ಹೋಗ್ತಾ ಇದ್ದಂತೆ ಕೆಲಸಕ್ಕೆ, ಒಳ್ಳೆ ಆರ್ಡಿನರಿ ನೈಸ್ ಮ್ಯಾನ್. ಹಿ ಯೂಸ್ ಟು ಗೋ ಟು ದ ಬ್ಯಾಂಕ್ ಫಾರ್ ವರ್ಕ್, ಟು ಗೆಟ್ ಹೀಸ್ ವರ್ಕ್ ಡನ್. ಅಲ್ಲಿ ಒಬ್ಳಿದ್ಲಂತೆ ಕೆಲಸ ಮಾಡೋಳು, ಇದು ಪುಸ್ತಕದಲ್ಲಿ ಬರೆದಿದ್ದು, ನಾನು ಓದಿರೋದು. ಅವಳನ್ನು ನೋಡಿ ಇವ ಅವನ ಪ್ರೀತಿ ಮಾಡ್ತಾನೆ, ಅವಳನ್ನು ಪ್ರೀತಿ ಮಾಡ್ತಾನೆ. ಸೊ ಪ್ರೀತಿಯಲ್ಲಿ ಅವ್ರು ಬೆಳೀತಾ ಇರ್ತಾರೆ. ಆ ಪ್ರೀತಿ ಅವನೊಳಗೆ ಬಂದದ್ದು ಏನಂತ ಹೇಳಿದ್ರೆ, ಬರೀ ಅವಳು ಕಣ್ಣಿಂದ ನೋಡಿದ್ರಿಂದ, ಬರೀ ಕಣ್ಣಿಂದ ನೋಡಿದ್ರಿಂದ ಅವನಲ್ಲಿ ಆ ಪ್ರೀತಿ ಬಂದುಬಿಡುತ್ತೆ. ಆಮೇಲೆ ಒಂದು ದಿವಸ ಅವಳ ಮನೆಗೆ ಹೋದಾಗ ಅವಳು ಹೇಳ್ತಾಳೆ, ಫ್ರಿಜ್ ಓಪನ್ ಮಾಡಿ ನಿಂಗೇನು ಬೇಕೋ ಹಸಿವಾಗಿದ್ದರೆ ತಿನ್ನು ಅಂತ. ಫ್ರಿಜ್ ಓಪನ್ ಮಾಡಿದರೆ ಅರ್ಧ ಸತ್ತಿರೋ ಮಗು ಇರುತ್ತೆ. ಅವಳು ಹೇಳ್ತಾಳೆ, ಅದರ ಕಣ್ಣುಗಳನ್ನು ಕಿತ್ತಿ ತಿನ್ನು ಅಂತ. ಅವನು ತಿನ್ನಲ್ಲ, ಇವಳು ತಿಂತಾಳೆ. ನಿಮಗನ್ನಿಸ್ತದೆ, ನಾನು ಮೊದಲಂತ ನಂಬೇ ಇಲ್ಲ ಇಂಥ ಕೆಲಸಗಳು ಆಗ್ತಾವೆ ಅಂತೇಳಿ. ಆದ್ರೆ ನಂಬ್ತೀರಾ ಇಂಥವು ಆಗ್ತಾಯಿದೆ ಅಂತ? ಆವಾಗ ನೀವು ನಂಬ್ತಾ ಇರಲಿಲ್ಲ. ಈಗ ಎಫ್ಸ್ಟೀನ್ ಫೈಲ್ ಅಂತ ನೀವು ನೋಡಿದ್ರೆ ಏನಂತೀರಿ? ಇದು ನಡೀತಾ ಇದೆ. ಆ ಒಂದು ಮನಸ್ಸು, ಈ ರೀತಿಯಾಗಿ ಕೊಲೆ ಮಾಡಬೇಕು ಅನ್ನುವಂಥ ಮನಸ್ಸು ಎಲ್ಲಿಂದ ಬರುತ್ತೆ? ಸೈತಾನ್ ಬಂದು ಸೇರ್ಕೊಂಡು ಬಿಟ್ರೆ ಅವ್ರಿಗೇನು ಅನಿಸಲ್ಲ. ಈ ನಾಜೀಸ್ಗಳು ಕೊಲ್ತಾ ಇದ್ರಲ್ಲ, ಅವ್ರಿಗೇನು ಅನ್ನಿಸ್ತಾ ಇರಲಿಲ್ಲ. ಇನ್ನೊಂದು ತಮಾಷೆ ಏನಂತ ಹೇಳಿದ್ರೆ, ನಾನು ಇನ್ನೊಂದು ಪುಸ್ತಕ ಓದ್ತಾ ಇದ್ದೆ. ಅದರಲ್ಲಿ ಅವಳು ರಕ್ಷಣೆ ಹೊಂದಿ ದೇವರ ಸೇವೆ ಮಾಡಲಿಕ್ಕಂತ ಅಮೇರಿಕಕ್ಕೆ ಹೋಗ್ತಾಳೆ. ನಾಜೀಸ್ಗಳ ಮೂಲಕ ತುಂಬ ಕಷ್ಟಪಟ್ಟವಳು. ಅವಳು ರಕ್ಷಣೆ ಹೊಂದಿ ಅಮೇರಿಕಕ್ಕೆ ಹೋಗ್ತಾಳೆ. ಅವಳಿಗೆ ನಾಜೀಸ್ ಮೇಲೆ ಇಷ್ಟು ಉರಿ ಇತ್ತಲ್ಲ, ಇವರು ನಮ್ಮ ಸಂತಾನವನ್ನು ಇಷ್ಟು ಹಾಳು ಮಾಡಿದ್ದಾರೆ ಅಂಥೇಳಿ ಅಷ್ಟು ಉರಿ ಇತ್ತು ಅವಳಿಗೆ. ಒಂದು ಸರಿ ಜರ್ಮನ್ಸ್ ಅವರೆಲ್ಲ ಬಂದು ಹೇಳ್ತಾರೆ ಅವಳಿಗೆ. ಅವಳು ಮತ್ತೆ ಅಲ್ಲಿ ಹೋದಾಗ ಅವ್ರು ಹೇಳ್ತಾರೆ, ವಿ ಡೋಂಟ್ ನೋ ಮೇಡಮ್ ವೈ ವಿ ಕಿಲ್ಡ್ ಜ್ಯೂಸ್. ಯಹೂದ್ಯರನ್ನು 60 ಲಕ್ಷ ಜನರನ್ನು ಯಾಕೆ ಕೊಂದಿವಿ ಅಂತ ನಮಗೆ ಗೊತ್ತಿಲ್ಲ. ಇವತ್ತು ನಿಮಗೆ ಗೊತ್ತಿದೆಯಾ? ಇವತ್ತು ನಿಮಗೆ ಗೊತ್ತಿದೆಯಾ? ನಿಮ್ಮ ತಲೆಯಲ್ಲಿ ಹೋಗಲಿಲ್ಲ ನಾನು ಹೇಳ್ತಾ ಇರೋದು. ನಮಗೆ ಗೊತ್ತಿದೆ. ಯಾಕೆ ಅಂತ ಹೇಳಿದ್ರೆ, ಸೈತಾನ್. ಇದ್ರ ಹಿಂದೆ ಯಾರ ಕೆಲಸ ಇದೆ? ಸೈತಾನ್ ಕೆಲಸ ಇದೆ. ಪ್ರಿಯ ಸಹೋದರ ಸಹೋದರಿ, ನೀವು ಯೋಚನೆ ಮಾಡದೇ ಇರ್ರಿ, ಅವನು ಬರ್ತಾನೆ ನಿಮ್ಮ ಮನೆಗೆ. ನಿಮ್ಮ ಮನೆ ಮೇಲೆ ದೇವರ ಹಸ್ತ ಇಲ್ಲ, ಪ್ರಸನ್ನತೆ ಇಲ್ಲ, ಬೇಲಿ ಇಲ್ಲ ಅಂತ ಹೇಳಿದ್ರೆ ಅವನು ನುಗ್ತಾನೆ. ನಾವು ಯಾರು ಎಷ್ಟು ದೊಡ್ಡ ವ್ಯಕ್ತಿ ಅವನು ಕೇರ್ ಮಾಡಲ್ಲ. ಒಂದು ಮನೆ ಹಾಳು ಮಾಡೋದೇ ಅವನ ಕೆಲಸ. ಈಸ್ ಅ ಟೆಂಪ್ಟರ್ ಆ್ಯಂಡ್ ಈಸ್ ಅ ಮರ್ಡರರ್. ಅವನು ಕೊಲೆಗಾರ ಅಂತ, ಆದಿಯಿಂದ ಕೊಲೆಗಾರ. ದೇವರು ಹೇಳ್ತಾರೆ ಕಾಯಿನ್ಗೆ, ಬಹುಶಃ 4ನೇ ಅಧ್ಯಾಯ ಇರಬೇಕು. ದೇವರು ಹೇಳ್ತಾರೆ ಕಾಯಿನ ಸ್ವಲ್ಪ ಎಚ್ಚರಿಕೆಯಿಂದಿರು, ನಿನ್ನ ಮನೆ ಬಾಗಿಲಲ್ಲಿ ಪಾಪವು ಹೊಂಚು ಹಾಕಿದೆ. ಪಾಪ ಹೊಂಚು ಹಾಕಿದೆ ಅಂದರೆ ಯಾರು? ಸೈತಾನ ಏನು ಮಾಡಿದಾನಂದರೆ ಹೊಂಚು ಹಾಕಿದ್ದಾನೆ. ಓಕೆ, ಅದಕ್ಕೆ ನಿನ್ನನ್ನು ಒಪ್ಪಿಸಿಕೊಡ್ಬೇಡ. ಆದರೂ ಕಾಯಿನ ಏನು ಮಾಡಿಬಿಟ್ಟ? ಒಪ್ಪಿಸಿಕೊಟ್ಟು ಕೊಲೆ ಮಾಡಿದ. ಪ್ರಿಯರೇ, ಕೊಲೆ ಮಾಡೋದ್ರಲ್ಲಿ ಸಂತೋಷಿಸುವವರು ನಾವಲ್ಲ, ಕೊಲೆ ಮಾಡೋದ್ರಲ್ಲಿ ಸಂತೋಷಿಸುವನು ಸೈತಾನ. ಓಕೆ, ಇವತ್ತು ಎಷ್ಟು ಜನ ಯೋಚನೆ ಮಾಡಿ, ಎಷ್ಟು ಜನ ಸ್ವಂತ ತಂದೆ ತಾಯಿಗಳು ಮಕ್ಕಳನ್ನು ಕೊಂದಿದ್ದಾರೆ. ಸ್ವಂತ ಮಕ್ಕಳನ್ನು, ಚಿಕ್ಕ ಮಕ್ಕಳನ್ನು ಕೊಂದಿದ್ದಾರೆ ತಾಯಂದಿರು. ಈಸ್ ಇಟ್ ಪಾಸಿಬಲ್? ಇಟ್ ಈಸ್ ಹ್ಯಾಪನಿಂಗ್. ಬಟ್ ಓಕೆ, ಮಕ್ಕಳು ತಂದೆ ತಾಯಿಗಳನ್ನ ಕೊಂದಿದ್ದಾರೆ. ನಿನ್ನೆ ಒಂದು ಕತೆ ಓದಿದ್ವಿ. ಒಬ್ಬರು 10 ಲಕ್ಷ ಸಾಲ ತೊಗೊಂಡಿದ್ದಂತೆ. ಅವಳು ಸಾಲ ಕೊಡಬೇಕಂತೇಳಿ ಹೋಗಿಬಿಟ್ಟು ಅವಳ ಗಂಡ ಅವನಿಗೆ ಪ್ಯಾರಲಿಸಿಸ್ ಆಗಿದೆ. ಹೆಂಡತಿಯನ್ನು ಅಲ್ಲೇ ಉರುಳಾಕಿ ಅವಳಿಗೆ ಕುತ್ತಿಗೆ ಹೆಚ್ಚಿಗೆ ಕೊಂದು ಆಭರಣ ಎಲ್ಲ ಎತ್ಕೊಂಡು ಹೋದ. ಪ್ರಿಯರೇ, ಕೊಲ್ಲೋದಂದರೆ ಇವತ್ತೇನೆಂದರೆ ಸೊಳ್ಳೆ ಓಡ್ದಂಗೆ ಆಗ್ತಾಯಿದೆ. ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ಅನಿಸೋದಿಲ್ಲ. ನಿಮಗೆ ಹೇಗೆ ಅನಿಸ್ತದೆ? ಸಣ್ಣ ಮಕ್ಕಳನ್ನು ಕೊಲ್ತಾರೆ ಅಂದರೆ ಹೇಗೆ ಅನ್ನಿಸ್ತದೆ? ಪ್ರಿಯರೇ, ಯಹೂದ್ಯರನ್ನು ಹಾಳು ಮಾಡುವಂಥ ಸಮಯದಲ್ಲಿ ಹೆಂಗಸರ ಹೊಟ್ಟೆಯನ್ನು ಓಪನ್ ಮಾಡಿ ಅವರ ಮಗುವನ್ನು ಕಿತ್ತಿ ಗೋಡೆ ಮೇಲೆ ಬೀಸಾಕ್ತಾಯಿದ್ರು. ಇಂಥ ಕ್ರೂರ ಕೃತ್ಯ ಮಾಡೋದು ಕೇವಲ ಸೈತಾನಿಗೆ ಮಾತ್ರ ಸಾಧ್ಯ. ಯಾವಾಗ ಒಬ್ಬ ಮನುಷ್ಯ ತನ್ನನ್ನು ಸೈತಾನಿಗೆ ಒಪ್ಪಿಸಿ ಕೊಡ್ತಾನೋ ಆವಾಗ ಮನುಷ್ಯ ಆಗೋದಿಲ್ಲ, ಮೃಗಕ್ಕಿಂತಲೂ ವರ್ಸ್ಟ್ ಅಥವಾ ಪಿಶಾಚಿ ಆಗ್ತಾನೆ ಅಂತ ನಾವು ಕಂಡುಕೊಳ್ತಾ ಇದ್ದೇವೆ. ಓಕೆ, ಸೊ 8:44 ನಾವು ನೋಡ್ತೇವೆ. ಏನಂತ ಹೇಳಿದ್ರೆ, ಆ ತಂದೆಯಿಂದ ಹುಟ್ಟಿದವರಾಗಿದ್ದು ನಿಮ್ಮ ತಂದೆಯ ದುರಿಚ್ಛೆಗಳನ್ನೇ ನಡೆಸಬೇಕೆಂದಿದ್ದೀರಿ. ಅವನು ಆದಿಯಿಂದಲೂ
ಕೊಲೆಗಾರನಾಗಿದ್ದು ಸತ್ಯದಲ್ಲಿ ನಿಲ್ಲಲಿಲ್ಲ. ಅವನಲ್ಲಿ ಸತ್ಯವು ಇಲ್ಲವೇ ಇಲ್ಲ. ಅವನು ಸುಳ್ಳಾಡುವಾಗ ಸ್ವಭಾವಾನುಸಾರವಾಗಿ ಆಡುತ್ತಾನೆ. ಅವನು ಸುಳ್ಳುಗಾರನು, ಸುಳ್ಳಿಗೆ ಮೂಲ ಪುರುಷನು. ಒಂದು ಸ್ವಲ್ಪ ಹೇಳ್ರಿ, ಅವನು ಸುಳ್ಳಿಗೆ. ನನಗೆ ಯಾವಾಗಲೂ ಒಂದು ಆಶ್ಚರ್ಯ, ಕೆಲವರಿಗೆ ಹಿಂಗೆ ಕೇಳಿದ ತಕ್ಷಣ ಸುಳ್ಳು ಹೇಳ್ತಾರೆ. ಅಂಥವ್ರು ನೀವು ನೋಡಿದ್ದೀರಾ? ಅಷ್ಟು ಕ್ವಿಕ್ಕಾಗಿ ಎಲ್ಲಿಂದ ಬರುತ್ತೋ ಗೊತ್ತಿಲ್ಲ, ಫ್ಲೋ ಆಗಿ. ನಾನೇನಾದರೂ ಸುಳ್ಳು ಹೇಳ್ಬೇಕಂದ್ರೆ ಸ್ಯಾಮ್ ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ಯೋಚನೆ ಮಾಡಿದ ಮೇಲೆ ವರ್ಕ್ ಆಗುತ್ತೆ, ಹಿಂಗೆ ಹೇಳೋಣ ಅಂತ. ಇವ್ರಿಗೆ ಯಾವಾಗನ ಕೇಳ್ರಿ ನೀವು, ಫಡಕ್ ಅಂತ ಉತ್ತರ ಕೊಡ್ತಾರೆ, ಎಲ್ಲ ಏನು ಸುಳ್ಳು ಹೇಳ್ತಾರೆ. ಅಂಥವ್ರು ನೋಡಿದ್ದೀರಾ? ಅನುಭವಿಸಿದ್ದೀರಾ? ಇಲ್ಲ, ಹಲೋ, ಯಾರಾದರೂ ಅನುಭವಿಸಿದ್ದೀರಾ? ಅಂತ ಸುಳ್ಳು ಹೇಳೋರಿದ್ದಾರೆ. ಇದು ಎಲ್ಲಿಂದ ಬರುತ್ತೆ? ಸೈತಾನಿಂದ ಬರುತ್ತೆ. ಪ್ರಿಯ ಸಹೋದರಿ ಸಹೋದರಿ, ನಿಮ್ಮ ಮನೆಯಲ್ಲಿ ಒಬ್ರು ಅಂತ ಸುಳ್ಳು ಹೇಳೋರು ಇದ್ದಾರೆ ಅಂದರೆ ಏನು ಮಾಡ್ತೀರಾ? ಏನು ಮಾಡ್ಬೇಕು ಹೇಳ? ಅವನನ್ನು ತೊಗೊಂಡೋಗಿ ಶಿಲುಬೆಗೆ ಹಾಕಿಬಿಡಿ. ಇಲ್ಲ ಪ್ರಿಯರೇ, ಅವನು ಪ್ರಾಬ್ಲಮ್ ಅಲ್ಲ, ನಮ್ಮೊಳಗೆ ನಾವು ಕೊಂದ್ಬಿಡ್ತೀವಿ. ಆದರೆ ಸುಳ್ಳಂಗೆ ಹೇಳ್ತಾ ಇದ್ದಾರೆ ಅಂದರೆ ಸುಳ್ಳಿನ ದೆವ್ವವನ್ನು ಬಂಧಿಸಿ ಅವನನ್ನು ಬಿಡುಗಡೆ ಮಾಡೋ ಕೆಲಸಕ್ಕೆ ದೇವರು ನಮ್ಮನ್ನು ಇಟ್ಟಿದ್ದಾರೆ. ಹಲ್ಲೆಲೂಯಾ. ಒಂದು ಕಾಲದಲ್ಲಿ ಸೈತಾನ ನಮ್ಮ ಒಡೆ ಆಗಿದ್ದ. ಸೈತಾನ ಏನಾಗಿದ್ದ? ನಮ್ಮ ಒಡೆ ಆಗಿದ್ದ. ಇಡೀ ಲೋಕ ಅವನ ಕೈಯಲ್ಲಿದೆ. ಯೇಸು ಸ್ವಾಮಿ ಬಂದು ಒದ್ದು ಅವನ ಕೈಯಿಂದ ಕಿತ್ಕೊಂಡು ಇವತ್ತು ನಮ್ಮನ್ನು ಒಡೆಯರನ್ನಾಗಿ ಮಾಡಿದ್ದಾರೆ. ಹಲ್ಲೆಲೂಯಾ. ಆರ್ ಯು ಎಕ್ಸೈಟೆಡ್ ಅಬೌಟ್ ದ್ಯಾಟ್? ಓಕೆ, ದೇವ್ರು ಯೇಸು ಸ್ವಾಮಿ ಏನು ಕೊಟ್ಟಿದ್ದಾರೆ ನಿಮ್ಮ ಕೈಯಲ್ಲಿ? ಕೀ ಕೊಟ್ಟಿದ್ದಾರೆ, ನೀವೆಲ್ಲ ಕಳ್ಕೊಂಡಿದ್ದೀರಾ. ಉಪಯೋಗಿಸ್ತಾ ಇದ್ದೀರಾ? ಓಕೆ, ಅವನು ಆದಿಯಿಂದ ಸುಳ್ಳುಗಾರ. ಯೋಹಾನ 10:10 ಹೇಳುತ್ತೆ, ಅವನು ಕಳ್ಳ. ನಿಮ್ಮ ಮನೆಯಲ್ಲಿರೋ ಪರಕೆ ಕತ್ಕೊಂಡೇ ಹೋಗ್ತಾನೆ ಅವನು. ಜಸ್ಟ್ ವೇಕ್ ದೆಮ್ ಅಪ್. ನಿಮ್ಮ ಮನೆಯಲ್ಲಿರುವ ಪರಕೆನ, ಹಳೆ ಚಪ್ಪಲಿಗಳನ್ನು. ಪ್ರಿಯರೇ, ಸೈತಾನ ಬರೋದೇ ಬೆಲೆಯುಳ್ಳ ವಸ್ತುಗಳಿಗೋಸ್ಕರ. ಅತಿ ಬೆಲೆಯುಳ್ಳ ಸಂಗತಿ ನಿಮ್ಮ ಟ್ರೆಜರಿಯಲ್ಲಿ ಇರೋದು ಯಾವುದು? ದ್ಯಾಟ್ಸ್ ಕರೆಕ್ಟ್. ಎಲ್ಲರೂ ಚಪ್ಪಾಳೆ ತಟ್ಟೋಣ. ಏನು ನಮ್ಮ ಹೃದಯದಲ್ಲಿ ಏನಿದೆ? ದೇವ್ರ ವಾಕ್ಯ ಹೇಗೆ ಕಳ್ತನ ಮಾಡ್ತೇನೆ ಅಂದರೆ, ಇಲ್ಲಿ ಇಷ್ಟು ಕೇಳಿರ್ತೀರಲ್ಲ ನೀವು, ಗೇಟ್ ದಾಟದ್ರೊಳಗೆ ಔಟ್, ಕಿತ್ಕೊಂಡು ಹೋಗ್ಬಿಟ್ಟಿರ್ತಾನೆ ನಾವು. ಮತ್ತಾಯನ ಬರೆಸುವಾರ್ತೆ 13 ಯೇಸು ಸ್ವಾಮಿ ಹೇಳ್ತಾರೆ, ಬಿತ್ತುವವನು ಬೀಜ ಬಿತ್ತಕ್ಕೆ ಹೋದ. ಕೆಲವು ದಾರಿ ಮಗ್ಗಲಲ್ಲಿ ಬಂದು ಹಕ್ಕಿಗಳು ಏನು ಬಂದಂತೆ, ಬಂದದ್ದೇ ಬೀಜಗಳನ್ನು ತಕ್ಕೊಂಡು ಹೋದು. ಪ್ರಿಯ ಸಹೋದರ ಸಹೋದರಿ, ನಮ್ಮ ಜೀವನದಲ್ಲಿ ನಾನು ನನ್ನ ಹೆಂಡತಿ ದಿನಾಲು ಇದನ್ನು ಡಿಸ್ಕಷನ್ ಮಾಡ್ತೇವೆ. ಎಷ್ಟು ಸಾಧ್ಯವೋ ಅಷ್ಟು ನಾವು ತುಂಬಿಸ್ಕೊಳ್ತೇವೆ. ಯಾಕಂದರೆ ಇದು ದೊಡ್ಡ ಶಕ್ತಿ. ಇದು ಯಾಕೆ ದೊಡ್ಡ ಶಕ್ತಿ ಅಂದರೆ, ಇದೇ ದೇವರು, ಇದೇ ಯೇಸು. ಹಲ್ಲೆಲೂಯಾ. ನಾವು ನೋಡ್ರಿ, ಧ್ಯಾನ ಮಾಡ್ತಾ ಹೊಸ ಹೊಸ ಸಂಗತಿಗಳು ಬರ್ತಾ ಇರ್ತೇವೆ. ಕೆಲವರಿಗೆ ದೇವರಲ್ಲಿ ಆಸಕ್ತಿ ಇಲ್ಲ. ಅವ್ರು ನೀವು ಬೈಬಲ್ ಎಷ್ಟು ಓದಿದ್ರೆ ನಿಮ್ಮ ತಲೆಗೆ ಏನೂ ಹೊಳೆಯಲ್ಲ. ದೇವ್ರ ವಾಕ್ಯ ಓದಬೇಕಾದ್ರೆ ಹಸಿವಿರಬೇಕು. ಯಾಕಂದರೆ ದೇವ್ರ ವಾಕ್ಯ ರೊಟ್ಟಿಗೆ ಸಮಾನ. ಓಕೆ, ಹಸಿವಿಲ್ದವ್ರಿಗೆ ರೊಟ್ಟಿ ಕೊಡ್ರಿ, ಮುಖ ತಿರುಗಿಸ್ತಾರೆ. ಹಸಿವಾದಾಗ ತಿಂತೇನೆ, ಅಲ್ಲಿ ಇಟ್ಟೋಗು ಅಂತಾರೆ. ಹಸಿವಾದವ್ರು ಏನು ಮಾಡ್ತಾರೆ? ಗಬಗ ಹೇಳುವ ಇನ್ನೊಮ್ಮೆ, ಗಬಗಬ ತಿಂತಾರೆ. ಏನು ಚೆನ್ನಾಗಿ ಹೇಳಿದೆ ಕನ್ನಡ. ಓಕೆ, ಹಸಿವಿದ್ದವ್ರು ಏನು ಮಾಡ್ತಾರೆ? ಗಬಗಬ ತಿಂತಾರೆ. ತಿನ್ನೋಣ, ಹಾಗೆ ದೇವ್ರ ವಾಕ್ಯ ತಿನ್ನೋಣ. ಪ್ರಿಯರೇ, ಅದು ನಿಮ್ಮ ಜೀವಿತದಲ್ಲಿ ದೊಡ್ಡ ಕಾರ್ಯ ಮಾಡುತ್ತೆ. ಅವನು ಬರ್ತಾನೆ, ನಿಮ್ಮ ಜೀವನದಲ್ಲಿರೋ ವಾಕ್ಯ, ದೇವರ ವಾಕ್ಯ, ದೇವರ ಪ್ರೀತಿ, ದೇವರ ಸಮಾಧಾನ, ದೇವರ ಐಶ್ವರ್ಯ, ಇವೆಲ್ಲವನ್ನು ನಿಮ್ಮ ಜೀವಿತದಿಂದ ಕಿತ್ಕೊಂಡು ಹೋಗೋಕ್ಕೆ ಬರ್ತಾನೆ. ಆದರೆ ಅದಕ್ಕೆ ದೇವರು ಜವಾಬ್ದಾರರು ಅಲ್ಲ. ನಿಮ್ಮ ಮನೆಯಲ್ಲಿ ಕಳ್ತನ ಆಗಿದೆ, ಪೊಲೀಸ್ ಮೇಲೆ ಕಂಪ್ಲೇಂಟ್ ಕೊಡ್ತೀರಾ? ಪೊಲೀಸರೇ ನೀವೇ ಮಾಡಿದ್ದು ಅಂತ. ಪೊಲೀಸರೇ, ನೀವು ಕಾಯ್ತಾ ಇದ್ದಿದ್ರೆ ನಮ್ಮ ಮನೆ ಕಳ್ತನ ಆಗ್ತಾ ಇತ್ತಾ ಅಂತ ನೀವು ಹೇಳ್ತೀರಾ ಅವ್ರಿಗೆ? ಯವ್ವ, ಕೀಲಿ ಹಾಕೋದು ಯಾರ ಕೆಲಸ? ನಿನ್ನ ಕೆಲಸ. ಗೇಟ್ ಬಂದೋಬಸ್ತ್ ಇಡೋದು ಯಾರ ಕೆಲಸ? ನಿನ್ನ ಕೆಲಸ. ಲೈಟ್ ಆಫ್ ಮಾಡೋದು ಯಾರ ಕೆಲಸ? ಇದು ಯಾವುದು CCTV ಆನ್ ಮಾಡೋದು ಯಾರ ಕೆಲಸ? ನಮ್ಮ ಕೆಲಸ. ಪ್ರಿಯ ಸಹೋದರ ಸಹೋದರಿ, ಆದ್ದರಿಂದ ಈ ವಿಷಯಗಳನ್ನು ನಾನು ಒಂದೊಂದಾಗಿ ನಿಮ್ಮ ಮುಂದೆ ಬಿಡಿಸಿ ಇಡ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ, ಒಂದು ದಿವಸ ನೀವು ಬಲವಾದ
ಅದ್ಭುತವಾದ ಆಶೀರ್ವಾದದಾಯಕ ಜೀವಿತ ನೀವು ಜೀವಿಸಬೇಕಂತ. ಕಡೆಯದಾಗಿ ಒಂದೆರಡು ನಾವು ನೋಡಿಕೊಳ್ಳೋಣ. ಅವನು ಕಳ್ಳತನ ಮಾಡೋದಕ್ಕೆ ಬರ್ತಾನೆ. ಪ್ರಕಟಣೆ 12:9. ಪ್ರಕಟಣೆ 12:9 ಏನು ಹೇಳುತ್ತೆ? ಸಿಕ್ಕಿತಾ ಯಾರಿಗಾದರೂ? ಪ್ರಕಟಣೆ 12. ಭೂಲೋಕದವರನ್ನೆಲ್ಲ ಮರಳುಗೊಳಿಸುವ, ಓಕೆ, ಭೂಲೋಕದವರನ್ನೆಲ್ಲ ಮರಳುಗೊಳಿಸುವ ಆ ಮಹಾಗಡ ಸರ್ಪನು, ಅಂದರೆ ಪಿಶಾಚನೆಂತಲೂ ಸೈತಾನ್ನೆಂತಲೂ ಹೆಸರುಳ್ಳ ಪುರಾತನ ಸರ್ಪವು ದೊಬ್ಬಲ್ಪಟ್ಟು ಭೂಮಿಗೆ ಬಿದ್ದನು. ಹಲ್ಲೆಲೂಯಾ. ಜನರನ್ನು ಮರಳುಗೊಳಿಸುವ. ಹಲೋ, ಯಾವ್ದು ಸತ್ಯ, ಯಾವ್ದು ಸುಳ್ಳು? ಅವರು ಬಂದಿರೋ, ಅವ್ರು ಹೇಳೋ ಮಾತುಗಳು, ಅವ್ರ ಮೂಲಕ ಆಗುವ ಕಾರ್ಯಗಳು, ಅವ್ರ ಮೂಲಕ ಆಗುವ ಅದ್ಭುತ ಕಾರ್ಯಗಳನ್ನು ಇವೆಲ್ಲ ನೋಡಿದರೆ ಅವರೇ ಸತ್ಯ. ಏನನ್ಸುತ್ತೆ? ಅವರೇ ಸತ್ಯ. ಅದ್ರ ಹಿಂದೆ ದೊಡ್ಡ ಸರ್ಪ ಕೂತಿರುತ್ತೆ, ನಿಮಗೆ ಗೊತ್ತಾಗುವುದಿಲ್ಲ. ಪ್ರಿಯರೇ, ಇವತ್ತು ನಮ್ಮ ಬೆಂಗಳೂರಲ್ಲಿ ತುಂಬ ತಪ್ಪು ಬೋಧನೆ ನಡೀತಾ ಇದೆ. ಅದರಿಂದ ಎಚ್ಚರಿಕೆಯಿಂದಿರ್ರಿ. ಅದಕ್ಕೆ ಜವಾಬ್ದಾರ ನಾನಲ್ಲ. ನಾನು ಮೊದಲೇ ನಿಮಗೆ ಎಚ್ಚರಿಸಿದ್ದೀನಿ. ನಿಮಗೋಸ್ಕರ ಪ್ರೇಯರ್ ಮಾಡ್ತಾ ಇದ್ದೀವಿ. ನೀವು ಅದರಲ್ಲಿ ಬೀಳಬಾರ್ದು ಅಂತಂತ ಹೇಳಿ ನಮ್ಮ ದೊಡ್ಡ ಆಲೋಚನೆ. ಅದಕ್ಕೋಸ್ಕರ ಟೀಚ್ ಮಾಡ್ತೇವೆ. ಆದರೂ ನೀವು ತಪ್ಪು ಬೋಧನೆಗಳಿಗೆ ನಿಮ್ಮನ್ನು ಒಳಪಡಿಸಿಕೊಂಡ್ರೆ ನೋಡೋಕ್ಕೆ ಅವ್ರು ಹೇಳಿದ್ದೇ ಸತ್ಯ ಅನಿಸುತ್ತೆ, ಆದರೆ ಅದರ ಹಿಂದೆ ವಂಚನೆ, ಮೋಸ ಇರುವುದನ್ನು ನೀವು ಬೇಗ ಕಂಡುಕೊಳ್ತೀರಿ. ಆದ್ದರಿಂದ ಪ್ರಿಯ ಸಹೋದರ ಸಹೋದರಿ, ಈ ಸಮಯದಲ್ಲಿ ನಾವು ಮುಂದಿನ ವಾರ ಬರುವಾಗಲೂ ಸಹ, ಮುಂದಿನ ವಾರ ಬಂದು ಹೇಳಬೇಡ್ರಿ, ಇಲ್ಲ ಪಾಸ್ಟ್ರೇ ಸೈತಾನ್ ತುಂಬ ತೊಂದರೆ ಕೊಟ್ಟ, ಅದಕ್ಕೆ ಬರೋಕ್ಕಾಗಿಲ್ಲ. ಓಕೆ, ಸೊ ಪ್ರತಿ ವಾರ ಬನ್ನಿ. ಇದು ಇಲ್ಲಿಗೆ ಮುಗ್ದಿಲ್ಲ, ಇನ್ನೂ ಅನೇಕ ಆಲೋಚನೆಗಳಿವೆ. ಆ ಆಲೋಚನೆಗಳನ್ನು ನಾವು ಪಡೆದುಕೊಳ್ಳೋಣ. ಅದರಿಂದ ಬಲವಾದ ಜಯದ ಜೀವಿತವನ್ನು ನಾವು ಜೀವಿಸೋಣ. ಹಲ್ಲೆಲೂಯಾ.